ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನ್ ಮತ್ತು ನಮ್ಮ ಧ್ರುವಂತ್ ಇವರಿಬ್ಬರ ಮಧ್ಯೆ ಚಿಕ್ಕದಾಗಿ ಜಗಳ ಆಗಿದೆ, ಸ್ವಲ್ಪ ಮನಸ್ತಾಪ ಅಂತ ಕೂಡ ಹೇಳ್ಬೋದು. ಇದನ್ನೇ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು ಅಂತ ಗಿಲ್ಲಿ ಅವರು ಮಜಾ ತಗೋತಿದ್ದಾರೆ. ಇದಕ್ಕೆ ಸಾಥ್ ಕೊಡ್ತಿರೋದು ಯಾರಪ್ಪ ಅಂದರೆ ಧನುಷ್ ಜೊತೆ ಕೂತಿರೋಂಥ ನಮ್ಮ ರಘುವಣ್ಣ ಕೂಡ. ಸಖತ್ತಾಗಿದೆ ಪ್ರೋಮೋ. ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಆ್ಯಂಡ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ, ಒಂದು ಪೂಜೆ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಹೂವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾತಿಗೆ ಆಗ್ತಿರೋಂಥದ್ದು. ಅದರಲ್ಲೂ ಕೂಡ ಧ್ರುವಂತ್ ಅಂತ ಬಂದಾಗ, ಪೂಜೆ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಅವ್ರು ಯಾವ ಥರ ಇದ್ದಾರೆ ಏನು ಕತೆ ಅಂತ. ಒಂದು ಸಲ ರಕ್ಷಿತಾ ಶೆಟ್ಟಿ ಅವರು ವಿಷಯದಲ್ಲೂ ಕೂಡ ಸ್ವಲ್ಪ ಮಾತಾಡಿರು, ನಿಮ್ಗೆ ನೆನಪಿರ್ಬೋದು. ಅದು ಗೆಸ್ಟ್ಗಳು ಬಂದಾಗ ಅವ್ರು ಆ್ಯಕ್ಚುಲಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾರೆ, ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಲ್ಲಿ ಒಂದಿಷ್ಟು ವಿಷಯಗಳಾದಾಗ ಅವ್ರಿಗೆ ಸ್ವಲ್ಪ ಬೇಜಾರಾಗ್ಬೋದು, ಅದಕ್ಕೆ ರಿಯಾಕ್ಷನ್ ಕೂಡ ಬರ್ತಿರೋಂಥದ್ದು. ಅಶ್ವಿನ್ ಅವರು ನೋ 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 ಅಂತ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಇವರಿಬ್ಬರ ಕಾಂಬೋ ಸಖತ್ತಾಗಿ ವರ್ಕ್ ಆಗ್ತಿದೆ. ನನಗೆ ಪರ್ಸ್ನಲಿ ಗಿಲ್ಲಿ ಮತ್ತು ಅಶ್ವಿನ್ ಅವ್ರ ಕಾಂಬೋ ಬಿಟ್ಟರೆ ಈ ಕಾಂಬೋ ಸಖತ್ತಾಗಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಿಜ ಹೇಳಬೇಕಾದ್ರೆ ಹೌದು ಇವರಿಬ್ರಿಗೆ ನೆಗೆಟಿವ್ ಇರ್ಬೋದು, ತಪ್ಪುಗಳು ಕೂಡ ಆಗಿರ್ಬೋದು. ಆದರೆ ಅದನ್ನು ಸೈಡ್ಗೆ ಇಟ್ಟರೆ ಈ ಸೀಸನ್ ತುಂಬ ಇಂಟ್ರೆಸ್ಟಿಂಗ್ ಮಾಡುವಂಥದ್ರಲ್ಲಿ ಇವರ ಪಾತ್ರ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಮಾತುಗಳು ಸ್ವಲ್ಪ ಲಿಮಿಟ್ಲಿದ್ದು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗಿರುವಂಥ ರೀತಿಗಳಲ್ಲಿ ತುಂಬ ಸಖತ್ತಾಗಿದೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ವಿಷಯಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡುವಂಥದ್ದಾಗ್ಬೋದು, ಎಪಿಸೋಡ್ನ ಸಖತ್ತಾಗಿ ತಗೊಂಡು ಹೋಗೋದಕ್ಕೆ ಇವರ ಪಾತ್ರ ತುಂಬ ಜಾಸ್ತಿ ಇದೆ ಈ ಸೀಸನಲ್ಲಿ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನೆನ್ನೆ ಟಾಸ್ಕ್ ಸೂಪರ್ ಗುರು, ಏನು ಜೋಡಿ, ಏನು ಧಮಾಕ ಮಾಡಿದ್ರು, ಸೂಪರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅಶ್ವಿನ್ ಅವರಂತೂ ಏನಕ್ಕೂ ಕಡಿಮೆ ಇಲ್ಲ. 40 ವರ್ಷ ಪ್ಲಸ್ ಆದರೂ ಕೂಡ ಆ ಫೈಟ್ ಕೊಡೋಂಥದ್ದು ಇದೆಯಲ್ಲ, ಸಖತ್ತು ಸೂಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಕೇಳಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಿವಿಗೆ ಬಿದ್ದಿದ್ದಲ್ಲ, ಗಿಲಿಯರ್ ಬಂದಿದ್ದಾರೆ. ಆ್ಯಂಡ್ ಈ ಥರ ವಿಷಯಗಳು ಸಿಕ್ಕರೆ ಬಿಡ್ತಾರ, ಪಕ್ಕ ಬರ್ತಾರೆ. ಸ್ವಲ್ಪ ಮನಸ್ತಾಪ ಜಾಸ್ತಿಯಾಗಿ ಅವ್ರು ಪೂಜೆ ಮಾಡೋ ರೀತಿ ಇದೆ. ಜೊತೆಗೆ ಇವರು ಧ್ರುವಂತ್ ಅವರು ಬಂದು ಆಚೆ ಒಬ್ಬರೇ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸಖತ್ತಾಗಿ ಯೂಸ್ ಮಾಡ್ಕೊಳ್ಳೋದು ಯಾರು ಅಂದರೆ ನಿಮ್ಗೆ ಗೊತ್ತಿದೆ, ಗಿಲ್ಲಿ ಬಿಡ್ತಾರೆ ಈ ಥರ ಸಿಚುವೇಶನ್ಗಳನ್ನ ಬಿಡಲ್ಲ. ಪಾಪ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ ಗುರು ಗಿಲ್ಲಿಗೆ ಮಾತ್ರ. ಅವರಿಬ್ಬರು ಪಾಪ ಮಾತಾಡಲಿಲ್ಲ ಅಂದ್ರಂತೂ ಜಗಳ ಬಿಟ್ಟಂತೂ ಮುಗ್ದೇ ಹೋಯ್ತು. ಗಿಲ್ಲಿಗೆ ಅಂತ ತಡ್ಕೊಳಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇದನ್ನೇ ಕಾಯ್ತಿದ್ರು ಅಂತ ಅನ್ಕೋತೀನಿ. ಇವಾಗ ಸಕ್ಕತ್ತಾಗಿ ಯೂಸ್ ಮಾಡ್ಕೋತಾರೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ. ಇವಾಗ ಧ್ರುವಂತ್ ಅವರು ಏನು ಮಾತಾಡ್ತಾರೆ ಅಂತ ನೋಡಬೇಕು ಅಶ್ವಿನ್ ಅವ್ರ ಬಗ್ಗೆ. ಏನಾಗುತ್ತೆ ಗೊತ್ತಾ, ಎಲ್ಲರೂ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗೇ ಇರ್ತಾರೆ, ಓಕೆನಾ. ಒಂದು ಸ್ವಲ್ಪ ವಿಷಯಗಳು ಬಂದಾಗ, ಒಂದು ಸ್ವಲ್ಪ ಮನಸ್ತಾಪ ಆದಾಗ ಮಾತಾಡ್ತಾರೆ ಗೊತ್ತಾ, ಅದು ನಿಜವಾಗ್ಲೂ ಅವ್ರ ಮನಸ್ಸಿರುವಂಥದ್ದು ಅಂತ ಗೊತ್ತಾಗುತ್ತೆ. ಇವತ್ತು ಧ್ರುವಂತ್ ಅವ್ರು ಏನು ಮಾತಾಡ್ತಾರೆ, ಅಶ್ವಿನ್ ಅವ್ರು ಏನು ಮಾತಾಡ್ತಾರೆ ನೋಡಬೇಕು. ಬಟ್ ಏನಪ್ಪ ಅಂದರೆ ಅಶ್ವಿನ್ ಅವರು ಮತ್ತು ಧ್ರುವಂತ್ ಅವರು ತುಂಬ ಕ್ಲೋಸ್ ಆಗಿದ್ದರು. ಆ್ಯಂಡ್ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಅವರಿಬ್ಬರು ಬಾಂಡಿಂಗ್ ಹೋಗಿ ಬರ್ತಾ ತುಂಬ ಸಖತ್ತಾಗಿ ವರ್ಕ್ ಆಗ್ತಿತ್ತು ಈ ಸೀಸನ್ಗೂ, ಓಕೆನಾ. ಆ್ಯಂಡ್ ಅವರಿಬ್ಬರು ಕೂಡ ತುಂಬ ಕಂಫರ್ಟಬಲ್ ಕೂಡ ಇದ್ದರು, ಯಾರಿಗೂ ತಾನೇ ಕೂಡ ಕೇಳಿಸ್ಕೊತಿರಲಿಲ್ಲ. ಬಟ್ ಇವಾಗ ಇಬ್ಬರು ದೂರ ಆದರೆ ಇವಾಗ ಏನಾಗ್ಬೋದು, ಹೆಂಗಿರ್ಬೋದು ಅಂತ ಇವತ್ತು ಎಪಿಸೋಡ್ ನೋಡಬೇಕಾಗುತ್ತೆ, ಓಕೆನಾ. ಆಗ್ತಾರ ನೋಡ್ಕೊಂಡಿರ ಒಬ್ಬರೇ ಇದ್ದಾಗ ಎಮೋಷನಲಿ ಸಪೋರ್ಟ್ ಮಾಡಿದ್ರು, ಅದು ಮೈ ಉರಿತದೆ ಪಾಪ. ಇವಾಗ ಆ್ಯಕ್ಚುಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಇವಾಗ ನಮ್ಮ ಧ್ರುವಂತ್ ಅವ್ರಿಗೆ ಮೈಯೆಲ್ಲ ಉರಿತಿದೆಯಂತೆ. ಅಂದರೆ ಇವಾಗ ಅಶ್ವಿನ್ ಅವರು ಒಬ್ಬರೇ ಇದ್ದಾಗ ಸಪೋರ್ಟ್ ಮಾಡಿದ್ದು ಯಾರು, ಧ್ರುವಂತ್ ಅವರೇ. ಇವಾಗ ಧ್ರುವಂತ್ ವಿಷಯದ ಜಗಳ ಮಾಡ್ಕೊಂಡಿದ್ದಾರೆ. ಇವಾಗ ಇಬ್ರಿಗೂ ಜಗಳ ಆಗಿದೆ ಅಲ್ವಾ. ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿರೋದಂದ್ರೆ ರಘುವಣ್ಣ ಆ್ಯಕ್ಚುಲಿ ಹಿಂಗೆ ಇರಲೇ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಗಿಲ್ಲಿ ಸವಾಸ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ರು ಅಂದರೆ ಇವಾಗ ರಘುವಣ್ಣ. ಮೊದಲು ಇಷ್ಟೆಲ್ಲ ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಿರೋ ರೀತಿಗಳೇ ಬೇರೆ ಇತ್ತು. ಜೊತೆಲಿರೋದನ್ನ ಜಾಸ್ತಿ ಕಲಿತಾರೆ ಅಂತ ಇದಕ್ಕೆ ಅಂತ ಅನಿಸುತ್ತೆ. ಫನ್ ಆಗಿದೆ. ಆ್ಯಂಡ್ ತಮಾಷೆ ತರಲೆ ಮಾಡೋದು ಕಲಿಬೇಕು. ತುಂಬ ಸೀರಿಯಸ್ ಆಗಿದ್ರೆ ಲೈಫ್ ವರ್ಕೌಟ್ ಆಗಲ್ಲ, ನಿಮ್ಗೆ ಕೂಡ ಗೊತ್ತಿದೆ. ಸಿಕ್ಕಾಬಡೆ ಕೋಪ ಬಂದಿರೋ ರೀತಿ ಇದೆ ಧ್ರುವಂತ್ ಅವ್ರಿಗೆ. ಏನು ಅನ್ಸುತ್ತೆ ಗೈಸ್, ವೀಕ್ನೆಸ್ ಬಿಟ್ಕೊಬಿಟ್ಟಿದ್ರೆ ಅಂತ ಅನ್ಸುತ್ತಾ, ಅಶ್ವಿನ್ ಅವರ ವೀಕ್ನೆಸ್ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ, ಹೇಳ್ರಿ. ಆಗಿರುವುದು, ಆಗುತ್ತಿರುವುದು, ಆಗಲಿರು ಎಲ್ಲವೂ ಒಳ್ಳೆಯದು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಧ್ರುವಂತ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಕಂಟೆಂಟ್ಗಳು ಬರ್ತಿದ್ದಪ್ಪ. ಸೀರಿಯಸ್ಲಿ ಒಂದು ಟೈಮಲ್ಲಿ ಈ ವ್ಯಕ್ತಿ ನಾನು ಏನು ಮಾಡ್ತಿದ್ದೀನಿ, ಹಿಂಗೆ ಇಳಿಸ್ಕೊತಿದ್ದಾರೆ, ಯಾರು ಸೇವ್ ಮಾಡ್ತಿದ್ದಾರೆ, ಯಾರು ವೋಟ್ ಮಾಡ್ತಾರೆ ಅನ್ನೋ ರೀತಿ ಕ್ವಶನ್ ಮಾಡಿದ್ದಂಥದ್ದು. ಇವತ್ತು ನೋಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹಿಂಗೆ ಮೂವ್ ಆಗ್ತಿದ್ದಾರೆ. ಆ್ಯಂಡ್ ಎಲ್ಲ ಕೂಡ ಒಳ್ಳೇದಾಗಲಿ, ಅದೇ ಬೇಕಾದಂಥದ್ದು. ಎಲ್ಲರೂ ಕೂಡ ಈ ಬಿಗ್ ಬಾಸ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೋದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಲ್ಲಿ ಧ್ರುವಂತ್ ಅವರು ಕೂಡ ಚೆನ್ನಾಗಿದೆ ಮತ್ತು ಅವ್ರ ಮಾತುಕತೆಗಳೆಲ್ಲ. ಆ್ಯಂಡ್ ಇಲ್ಲಿ ಗಿಲ್ಲಿಯವರು ಕೂಡ ಮಧ್ಯಾಹ್ನ ಸವಾಸ ಹೋಗ್ಬೇಡ ಅನ್ನೋ ರೀತಿ ಮಾತುಕತೆಗಳು ಬರ್ತಿರೋಂಥದ್ದು. ಸೊ ಇವಾಗ ಏನನ್ಸುತ್ತೆ ಗೈಸ್, ಮತ್ತೆ ಅಶ್ವಿನ್ ಮತ್ತು ಧ್ರುವಂತ್ ಅವರು ಒಂದಾಗ್ತಾರಾ, ದೂರನೇ ಆಗೋಗ್ತಾರಾ, ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.